ಪ್ರತಿಯೊಂದು ಕುಟುಂಬಕ್ಕೂ ಆರೋಗ್ಯ ರಕ್ಷಣೆ, ಪ್ರತಿ ಮನೆಗೆ ನೀರನ್ನ, ಅಕ್ಕಿಯನ್ನ, ಬೇಟಿ ಪಡಾವೋ ಬೇಟಿ ಬಚಾವೋ ದಂತಹ ಮಹತ್ತರ ಯೋಜನೆಗಳನ್ನು ಮಾಡಿ, ಜೊತೆಗೆ ದೇಶದ ರಕ್ಷಣೆ ಎಂದರೆ ಮೋದಿ ಅಂದರೆ ದೇಶವಾಗಿದೆ. ಇಂತಹ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಹೀಗಾಗಿ 28ರಂದು ಹೊಸಪೇಟೆಗೆ ಬೃಹತ್ ಬಹಿರಂಗ ವಿಜಯ ಸಂಕಲ್ಪ ಯಾತ್ರೆಗೆ ಆಗಮಿಸುತ್ತಿರುವುದರಿಂದ ಸ್ವಯಂ ಪ್ರೇರಿತರಾಗಿ ಮತದಾರರು ಸಭೆಗೆ ಹಾಜರಾಗಬೇಕು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾಪತಿ ಕರೆ ನೀಡಿದರು. ಅವರು ಹೊಸಪೇಟೆಯಲ್ಲಿ 28ರಂದು ಮೋದಿಜಿಯವರ ವಿಜಯ ಯಾತ್ರೆಯ ಬಹಿರಂಗ ಸಭೆಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಭಾರತ ಇಂದು 3ನೇ ಸ್ಥಾನಕ್ಕೆ ಏರಿದೆ. ಮುಂದೆ ಪ್ರಥಮ ಸ್ಥಾನಕ್ಕೆ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ದರಿಂದ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿಸುವ ಗುರಿಯನ್ನ ಹೊಂದಿದ್ದು, ಕೊಪ್ಪಳ ಮತ್ತು ಬಳ್ಳಾರಿ, ವಿಜಯನಗರ ಜಿಲ್ಲೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮೋದಿಜಿಯವರ ಬಹಿರಂಗ ಸಭೆಯನ್ನ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬೇಕು. ಅಲ್ಲದೆ ಮೋದಿಯವರ ಯೋಜನೆಗಳನ್ನು ಪ್ರತಿ ಮನೆಗೆ ಮುಟ್ಟಿಸಿದ ಬಗ್ಗೆ ಮನವರಿಕೆ ಮಾಡಬೇಕು ಎಂದರು. ಜಿಲ್ಲಾ ಎಸ್ಟಿ ವಿಭಾಗದ ಮುಖಂಡ ಕೆಎಸ್ ದಿವಾಕರ್ ಹಾಗೂ ತಾಲೂಕು ಅಧ್ಯಕ್ಷ ನಾನಾ ಸಾಹೇಬ್ ನಿಕ್ಕಂ ಮತ್ತು ಪುಷ್ಪಾ ಅವರು ಮಾತನಾಡಿ, ಇಂದು ಕಾಂಗ್ರೆಸ್ ಆಡಳಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ಬಗ್ಗೆ ಕಾಳಜಿಯೇ ಇಲ್ಲವಾಗಿದೆ. ಡ್ಯಾಂ ಇದ್ದರೂ ನೀರಿಲ್ಲ, ಕಾರ್ಖಾನೆಗಳಿದ್ದರೂ ಉದ್ಯೋಗವಿಲ್ಲ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ದೂರವಿಡಬೇಕು. ವಿಶ್ವವೇ ಮೆಚ್ಚಿಕೊಂಡ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಅವಳಿ ಕ್ಷೇತ್ರಗಳು ಬೃಹತ್ ವಿಜಯ ಯಾತ್ರೆ ಅಂಗವಾಗಿ ಹಮ್ಮಿಕೊಂಡ ಈ ಸಭೆಯಲ್ಲಿ ಕ್ಷೇತ್ರದ ಪ್ರತಿಯೊಬ್ಬರೂ ಸಹ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದರು. ಜೊತೆಗೆ ಬಳ್ಳಾರಿ ಮತ್ತು ಕೊಪ್ಪಳದ ಕೇಂದ್ರ ಸ್ಥಾನ ಹೊಸಪೇಟೆಯಾಗಿದ್ದು, ಅಲ್ಲಿ ವಿಜಯ ಯಾತ್ರೆಗೆ ಮೋದಿಯವರು ಆಗಮಿಸುತ್ತಿದ್ದು, ಸಂಡೂರು ಕ್ಷೇತ್ರದಿಂದ ಅತಿ ಹೆಚ್ಚು ಜನರು ಭಾಗಿಯಾಗುವ ಮೂಲಕ ಯಶಸ್ವಿಗೊಳಿಸಬೇಕು. ಗ್ಯಾರಂಟಿಗಳನ್ನು ಮತದಾರ ತಿರಸ್ಕರಿಸಿದ್ದಾನೆ. ಅಲ್ಲದೆ ಕೇವಲ ಒಂದು ವರ್ಗವನ್ನ ಓಲೈಸುವ ಮಂತ್ರಿ ಬೇಡ ಎಂದು ಸಿದ್ದರಾಮಯ್ಯನವರನ್ನ ತಿರಸ್ಕರಿಸುವ ಮೂಲಕ ಮತ್ತೊಮ್ಮೆ ಮೋದಿಯ ಗುರುತು ಬಿಜೆಪಿಗೆ ಮತ ಹಾಕುವ ಮೂಲಕ ಗೆಲ್ಲಿಸೋಣ. ಸಭೆಗೆ ಎಲ್ಲರೂ ಭಾಗಿಯಾಗೋಣ ಎಂದರು. ಆ ಮೇಕ್ ಇನ್ ಇಂಡಿಯಾದಿಂದ ಮಾಡಿರ್ತಕ್ಕಂಥ ಬೇರೆ ದೇಶಗಳು ನಮ್ಮ ಹೋಟೆಲ್ಸ್ ಮಾರಿದಾಗ ನಮಗೆ ಸುಮಾರು 22,000 ಕೋಟಿ ಲಾಭ ಆಗಿರ್ತಕ್ಕಂಥದ್ದು ಡಿಫೆನ್ಸ್ ನಮಗೆ ಗೊತ್ತಾಗ್ತಾ ಇದೆ. ಇದೇ ರೀತಿಯಿಂದ ಹಲವಾರು ಯೋಜನೆಗಳು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೀಮಿತವಾಗಿರಬೇಕಂತ ಮುದ್ರಾ ಯೋಜನೆಯಲ್ಲಿ 3,500 ಕೋಟಿ ಅದೆಷ್ಟೇ ಫಿಗರ್ ಇದೆ, ಸ್ವಲ್ಪ 3,000 ಕೋಟಿಗಿಂತ ಹೆಚ್ಚು ಇವತ್ತು ಮುದ್ರಾ ಯೋಜನೆ ನೋಡ್ತಾಗಿರ್ತಕ್ಕಂಥದ್ದು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. 3,000 ಕೋಟಿಗಿಂತ ಹೆಚ್ಚು ಅಂದ್ರೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ. ಈಗ ಒಬ್ಬರು 10 ಲಕ್ಷ ಲೋನ್ ತಗೊಂಡ್ರೆ ಅವ್ನು ಏನಾರ ಒಂದು ಮಾಡಿರ್ತಾರೆ ಮುದ್ರಾ ಯೋಜನೆ, ಸಣ್ಣದ ಏನಾರ ಒಂದು ಕೈಗಾರಿಕೆ ಬೇರೆ ಬೇರೆ ರೀತಿ ಒಂದು ಡೆವಲಪ್ ಮಾಡಿದ್ದು ಒಂದು ಮುದ್ರಾ ಯೋಜನೆ ಪ್ರಿಂಟಿಂಗ್ ಮಾಡಬಹುದು, ಒಂದು ಅಂಗಡಿ ಇಟ್ಟಿರ್ಬೋದು, ಬೇರೆ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು. ಇಂತ ಹಲವಾರು ಕಾರ್ಯಕ್ರಮಗಳು ನಮ್ಮ ನರೇಂದ್ರ ಮೋದಿ ಅವರಿಂದ ಬಂದಿದ್ದಾವೆ. ಇವತ್ತು ಅವೆಲ್ಲವೂ ಚಾನೆಲ್ ಇದಾವೆ. ಇವತ್ತು ಪ್ರತಿಯೊಬ್ಬರಿಗೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಾಗಿದೆ. ನಾವು ಬಟ್ ಜನರನ್ನ ಸ್ವಾವಲಂಬಿಯಾಗಿ ಮತ್ತು ಆರ್ಥಿಕವಾಗಿ ಮುಂದಿನ ಪೀಳಿಗೆಗೋಸ್ಕರ. ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯ. ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಇಲ್ಲ. ತಂದೆ ತಾಯಂದಿರು ಇವತ್ತು ಕಷ್ಟಪಟ್ಟು ಮಕ್ಕಳ ಓದಿಸಿದ್ರು ಕೂಡ ಇಲ್ಲಿರ್ತಕ್ಕಂಥ ಸ್ಥಾನಿಕರು ಹುಡುಗ ಮಕ್ಕಳಿಗೆ ಉದ್ಯೋಗ ಇಲ್ಲ. ಹೊರ ರಾಜ್ಯದಿಂದ ಬಂದು ಉದ್ಯೋಗ ಮಾಡ್ತಾ ಇದ್ದಾರೆ. ನಮಗೆ DCಯಲ್ಲಿ ಕೆಲಸ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ದಯವಿಟ್ಟು ಮತದಾರರು ಇವತ್ತು ಬಿಜೆಪಿ ಗೆಲ್ಲಿಸಬೇಕು, ನರೇಂದ್ರ ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಮುಂದೆ ಬರ್ತಕ್ಕಂಥ ದಿನಮಾನಗಳು ಕೂಡ ಯುವಕರಿಗೆ ಒಂದು ಉನ್ನತ ಸ್ಥಾನ ಸಿಗಬೇಕು, ನ್ಯಾಯ ಸಿಗಬೇಕಂದ್ರೆ ಬಿಜೆಪಿ ಬರಬೇಕು. ತುಕಾರಾಮನ ವ್ಯಕ್ತಿನ ನಾವೇನಾದ್ರು ಗೆಲ್ಲಿಸಿವಂದ್ರೆ ಇಲ್ಲಿರ್ತಕ್ಕಂಥ ಮತ್ತೆ ಕಾರ್ಖಾನೆಗಳಲ್ಲಿ ಹೊರ ರಾಜ್ಯದಿಂದ ಬರ್ತಾರೆ. ಇಲ್ಲಿರ್ತಕ್ಕಂಥ ಯೋಜನೆಗಳು ಬಂದರೆ ಕೂಡ ಹೊರ ರಾಜ್ಯಗಳು ಹೋಗ್ತಾ ನಮಗೇನು ಸಿಗಲ್ಲ. ದಯವಿಟ್ಟು ಶ್ರೀರಾಮನ ಗೆಲ್ಲಿಸಬೇಕು. ಶ್ರೀರಾಮನ ಗೆಲ್ಲಿಸಿ ದೇಶದ 3 ಸಲ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕಾರ್ಯಕರ್ತರು ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಇವತ್ತೇನು ನಾಳೆ 28ನೇ ತಾರೀಕು ಭಾನುವಾರ ನಮ್ಮ ನೆಚ್ಚಿನ ವಿಶ್ವಮಾನವ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಯವರು ಬಳ್ಳಾರಿ ಜಿಲ್ಲೆಯ ಅಖಂಡ ಜಿಲ್ಲೆಯ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶ್ರೀರಾಮುಲು ಅಭ್ಯರ್ಥಿ ಇರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಮತ್ತು ಬಸವರಾಜ್ ಅಣ್ಣನವರ ಪರವಾಗಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳು ಈ ಅವಳಿ ಜಿಲ್ಲೆಗಳೆರಡು ಸುಮಾರು 2 ರಿಂದ 2.5 ಲಕ್ಷ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ ವಿಜಯ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ವಿ. ಈ ವಿಜಯ ಸಂಕಲ್ಪ